ದೇಶದ ಸ್ಟಾರ್ ಮುಖ್ಯಮಂತ್ರಿ ದಳಪತಿ ಜನನಾಯಕನ್ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸ್ವತಃ ಖುದ್ದು ಅವರೇ ನಾನು ಬೆಂಗಳೂರಿಗೆ ಬರ್ತಿದ್ದೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ತಮಿಳುನಾಡಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಕೇಳಬೇಡಿ, ಕೆಲಸ ಇರೋದಕ್ಕೆ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಆದವರಿಗೆ ತನ್ನ ರಾಜ್ಯದ ಏಳಿಗೆ ಎಷ್ಟು ಮುಖ್ಯ ಅನ್ನೋದಕ್ಕೆ ವಿಜಯ್ ಬೆಂಗಳೂರಿಗೆ ಬರ್ತಿರೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಮಸ್ಕಾರ, ನಾನು ಚಿದಾನಂದ್ ಪಟೇಲ್. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬೆಂಗಳೂರಿಗೆ ಬರಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ನಾನು ಕರ್ನಾಟಕಕ್ಕೆ ಬರ್ತಿದ್ದೀನಿ, ತಮಗೆ ಸೌಹಾರ್ದ ಭೇಟಿಯನ್ನು ಮಾಡ್ತಿದ್ದೀನಿ, ತಮಗೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ ಮತ್ತು ತಮ್ಮ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದೀನಿ ಅಂತೇಳಿ ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ ದೇಶದ ಅನೇಕ ರಾಜ್ಯಗಳ ನಡುವೆ ಪರಸ್ಪರ ಸೌಹಾರ್ದತೆ ಅನ್ನೋದೇ ಈಗ ಕಡಿದು ಹೋಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಗಡಿ, ನೆಲ, ಜಲ ಈ ಇಶ್ಯೂಗಳಿಂದ ಪರಸ್ಪರ ಅಕ್ಕಪಕ್ಕ ಅಣ್ಣ ತಮ್ಮಂದಿರಂತಿದ್ದಂಥವರು ಕೂಡ ದಾಯಾದಿಗಳ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿ ನದಿ ನೀರು ವಿವಾದ ತಮಿಳುನಾಡು ಮತ್ತು ಕನ್ನಡಿಗರ ನಡುವೆ 16 ವರ್ಷಗಳಿಂದಲೂ ಕೂಡ ಕಿಚ್ಚು ಹಬ್ಬಿರ್ತಕ್ಕಂಥದ್ದು. ನಾವು ಅಣ್ಣ ತಮ್ಮಂದಿರಂತೆ ಇದ್ದರೂ ಕೂಡ ಕಾವೇರಿ ನದಿ ನೀರು ವಿಚಾರದಲ್ಲಿ ದುಶ್ಮನ್ಗಳ ರೀತಿ ನಾವು ಬಿಹೇವನ್ನು ಮಾಡ್ತಿದ್ದೀವಿ. ನಮ್ಮ ಕಣ್ಣು ಮುಂದೆ ಹಲವಾರು ಘಟನೆಗಳಿದ್ದಾವೆ. ಕಾವೇರಿ ನೀರಿನ ಹೋರಾಟದ ವಿಚಾರ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಎಷ್ಟು ಹೋರಾಟಗಳಾಗಿದ್ದಾವೆ, ತಮಿಳುನಾಡಲ್ಲಿ ಕೂಡ ಎಷ್ಟು ಹೋರಾಟಗಳಾಗಿದ್ದಾವೆ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಎಲ್ಲವೂ ಕೂಡ ಕೋರ್ಟ್ ಮುಂದೆ ಬಗೆಹರಿತೆ, ಎಲ್ಲವೂ ಕೂಡ ಕೋರ್ಟ್ನ ಸುಪರ್ದಿಗೆ ಹೋದರೆ ಮತ್ತು ಎಲ್ಲವನ್ನು ಕೂಡ ವ್ಯಾಜ್ಯವನ್ನು ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ಮುಂದಿನ ಪೀಳಿಗೆಗೆ ಎಲ್ಲ ಒಂದು ಕಡೆ ಉತ್ತರ ಕೊಡುವವರು ಯಾರು, ಉತ್ತರದಾಯಿತ್ವ ಯಾರು ಅನ್ನೋದು ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಎಲ್ಲವನ್ನು ಕೂಡ ಕೋರ್ಟ್ ಮುಂದೆ ಹೋದರೆ ಕೋರ್ಟ್ ಆದರೂ ಏನು ಮಾಡುತ್ತೆ? ಸೌಹಾರ್ದ ಜೊತೆ ಮಾತುಕತೆ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅತಿ ದೊಡ್ಡ ಹೆಜ್ಜೆಯನ್ನು ಇಡ್ತಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯರವರು. ಇಡೀ ದೇಶಕ್ಕೆ ಮಾದರಿಯಾಗುವಂಥ ಒಂದು ನಡೆಯನ್ನು ಇಟ್ಟಿದ್ದಾರೆ. ಅದು ಎಲ್ಲರಿಗೂ ಕೂಡ ಇಷ್ಟವಾಗುವಂಥ ನಡೆ ಅಂತಲೇ ಹೇಳಲಾಗ್ತಿದೆ. ಈಗಾಗಲೇ ತಮಿಳುನಾಡು ಮತ್ತು ನಮ್ಮ ನಡುವೆ ಕಾವೇರಿ ನದಿ ನೀರು ವಿಚಾರ ಸಂಬಂಧಪಟ್ಟಾಗೆ ಈಗಾಗಲೇ ಬಿರುಕು ಮೂಡಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಕುಡಿಯುವ ನೀರಿಗೆ ಆದ್ಯತೆ ಅಂತ ಹೇಳಿದ್ದಾರೆ. ಆದರೆ ಜುಲೈ 28ನೇ ತಾರೀಕು ಮತ್ತೆ ಸಭೆಯನ್ನು ಕರೆದಿದ್ದಾರೆ. ತಮಿಳುನಾಡು ಪಾಲಿನ ಸುಮಾರು 20 TMC ನೀರನ್ನು ನಾವು ಈಗ ಬಿಡಬೇಕಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಜಲಾಶಯಗಳು ಬರಿದಾಗಿದ್ದಾವೆ. ಕಾರಣ ಕಾವೇರಿ ಕೊಳ್ಳದಲ್ಲಿ, ಕಾವೇರಿ ಜಲಾಶಯದ ಭಾಗದಲ್ಲಿ ಮಳೆಯ ಕೊರತೆ ಕಾರಣಕ್ಕಾಗಿ ಕಾವೇರಿ ನದಿ ನೀರು ನಮಗೆ ಕುಡಿಲಿಕ್ಕೆ ಕೂಡ ಸಾಕಾಗ್ತಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ತಮಿಳುನಾಡಲಿಕ್ಕೆ ಬೆಳೆ ಬೆಳಲಿಕ್ಕೆ ನಾವು ನೀರು ಬಿಡಲಿಕ್ಕೆ ಸಾಧ್ಯನಾ ಎಂಬ ಪ್ರಶ್ನೆ ಕೂಡ ಒಡಮೂಡಿರ್ತಕ್ಕಂಥದ್ದು. ಒಂದು ಕಡೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೂಡ ಮೇಕೆದಾಟು ಯೋಜನೆಯನ್ನು ಯಾವುದೇ ಕಾರಣಕ್ಕೆ ನಾವು ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಘಂಟಾಘೋಷವಾಗಿ ಈ ಹಿಂದೆ ಹೇಳಿದರು. ಸುಮಾರು 3 TMCಯಷ್ಟು ನೀರನ್ನು ಮೇಕೆದಾಟು ಯೋಜನೆ ಅಂದರೆ ಡ್ಯಾಮ್ ಕಟ್ಟುವ ಮುಖಾಂತರ ಕುಡಿಯುವ ನೀರಿಗೆ ಒಂದು ಅವಕಾಶವನ್ನು ಕಲ್ಪಿಸುವ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಈ ಹಿಂದಿನ DCM ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಆಗಿರ್ತಕ್ಕಂಥ ಮೇಕೆದಾಟು ಯೋಜನೆಯನ್ನು ಸಾಕಾರಗೊಳಿಸಲಿಕ್ಕೆ ಹಲವಾರು ಪ್ರಯತ್ನವನ್ನು ಮಾಡಿದ್ದಾರೆ. ಸದ್ಯ ತಮಿಳುನಾಡಿನ ಯಾವುದೇ ತಕರಾರು ಮಾಡಿದರೂ ಕೂಡ ನಮಗೆ ಕ್ಲಿಯರೆನ್ಸ್ ಬೇಕಾಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ಮತ್ತು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಕ್ಲಿಯರೆನ್ಸ್ ಮಾತ್ರ ಬೇಕಾಗಿರ್ತಕ್ಕಂಥದ್ದು. ತಮಿಳುನಾಡಿನ ಏನೋ ಒಪ್ಪಿಗೆ ಬೇಕಾಗಿಲ್ಲ. ಆದರೂ ಕೂಡ ತಮಿಳುನಾಡು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ವಿರೋಧ ನಡುವೆಯೂ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯರವರು ಬೆಂಗಳೂರಿಗೆ ಬರ್ತಿದ್ದಾರೆ. ಸೌಹಾರ್ದ ಮಾತುಕತೆಗೆ ಮುಂದಾಗಿದ್ದಾರೆ. ಆ ಮುಖಾಂತರ ಎರಡೂ ರಾಜ್ಯಗಳ ನಡುವಿನ ಹಲವಾರು ಯೋಜನೆಗಳ ಬಗ್ಗೆ, ಸಾಧಕ ಬಾಧಕ ಯೋಜನೆಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಅಂತೆಯೇ ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ವಿಜಯರವರು ಬರ್ತಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಕೂಡ ಆಗಸ್ಟ್ 3ನೇ ತಾರೀಕು ಶುಕ್ರವಾರ ತಾವು ಬನ್ನಿ ಚರ್ಚೆ ಮಾಡೋಣ ಅಂತೇಳಿ ಅವರಿಗೆ ಇನ್ವೈಟ್ ಮಾಡಿದ್ದಾರೆ. ಇದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯರವರು ಕೂಡ ಓಕೆ ಅಂದಿದ್ದಾರೆ. ಅವರ ಜೊತೆ ನೀರಾವರಿ ಇಲಾಖೆಯ ಅನೇಕ ಅಧಿಕಾರಿಗಳು ಮತ್ತು ತಮಿಳುನಾಡು ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರು ಕೂಡ ಆಗಮಿಸ್ತಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳ ಜೊತೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅತಿದೊಡ್ಡ ಮಹತ್ವದ ಮಾತುಕತೆ ಕೂಡ ನಡೀತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಜೊತೆ ನೀರಾವರಿ ಸಚಿವರು ಕೂಡ ಇರ್ತಾರೆ ಮತ್ತು ಮುಖ್ಯಮಂತ್ರಿಯ ಕಚೇರಿಯ ಅನೇಕ ಅಧಿಕಾರಿಗಳು ಕೂಡ ಉಪಸ್ಥಿತರಿರ್ತಾರೆ. ಪ್ರಮುಖವಾಗಿ ಈಗಾಗಲೇ ನಮಗೆ ತಮಿಳುನಾಡಿಗೆ 1 ಹನಿ ನೀರು ಬಿಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ 1 ಹನಿ ನೀರು ಬಿಟ್ಟರೂ ಕೂಡ ಇಲ್ಲಿನ ಪರಿಸ್ಥಿತಿ ಅಯೋಮಯ ಆಗುತ್ತೆ. ಈಗಾಗಲೇ ರೈತರು ಕೂಡ ಎಲ್ಲೊಂದು ಕಡೆ ಮಂಡ್ಯ ಸೇರಿದಂತೆ ಅನೇಕ ಕಡೆ ಈಗಾಗಲೇ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ನಡುವೆ ಬಹುಶಃ ಇದೇ ರೀತಿ ಬರ ಮುಂದುವರೆದರೆ ಮುಂದಿನ 3 ತಿಂಗಳಿನಲ್ಲಿ ಬೆಂಗಳೂರಿಗೆ
ಕುಡಿಲಿಕ್ಕೆ ಒಂದು ವಾರಕ್ಕೆ ಒಮ್ಮೆ ನೀರು ಬಿಡಲಿಕ್ಕೆ ಕೂಡ ಕಷ್ಟ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಇದು ಅಲ್ಲಿರ್ತಕ್ಕಂಥ ಏನು ಜಲಾಶಯಗಳ ಸದ್ಯದ ರಿಪೋರ್ಟ್ ಕೂಡ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡಲಿಕ್ಕೆ ಆಗ್ರಹ ಮಾಡ್ತಿರ್ತಕ್ಕಂಥದ್ದು, ನಮ್ಮ ಪಾಲನ್ನು ನಮಗೆ ಕೊಡಿ ಅಂತ ಕೇಳ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ವಿಜಯ್ರವರು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಖುದ್ದು ಪತ್ರ ಬರೆದು ಸೌಹಾರ್ದಯುತವಾದ ಮಾತುಕತೆಯನ್ನು ಮಾಡೋಣ ಅಂತೇಳಿ ಬರೆದಿರ್ತಕ್ಕಂಥ ಪತ್ರ ಇದೆಯಲ್ಲ, ಇದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆಗಸ್ಟ್ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬನ್ನಿ ವಿಜಯ್ ಅಂತೇಳಿ ಅವರಿಗೆ ಇನ್ವೈಟನ್ನು ಮಾಡಿದ್ದಾರೆ. ಅವತ್ತು ಪ್ರಮುಖವಾಗಿ ಚರ್ಚೆಗಳು ನಡೀತಿರ್ತಕ್ಕಂಥದ್ದು. ಪ್ರಮುಖವಾಗಿ ಅದಕ್ಕೂ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಭೆಗೂ ಮುನ್ನ ಕಾವೇರಿ ಕೊಳ್ಳ ಪ್ರದೇಶಕ್ಕೆ ವಿಸಿಟ್ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. KRS ಜಲಾಶಯದ ಬಳಿ ಕೂಡ ವಿಸಿಟ್ ಮಾಡಲಿದ್ದಾರೆ. ಆ ಮುಖಾಂತರ ಒಂದು ಮೆಸೇಜನ್ನು ಪಾಸ್ ಮಾಡಲಿದ್ದಾರೆ. ಪರಿಸ್ಥಿತಿ ಯಾವ ರೀತಿ, ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕುಡಿಯುವ ನೀರು ಹೊರತುಪಡಿಸಿ ಬೇರೆ ಬೆಳೆ ಬೆಳೀಲಿಕ್ಕೆ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಂದೇಶವನ್ನು ಕೂಡ ರವಾನೆಯನ್ನು ಮಾಡ್ತಿದ್ದಾರೆ. ವಾಸ್ತವಾಂಶವನ್ನು ಅವರಿಗೆ ಮೊದಲೇ, ಅವರು ಸಭೆಗೆ ಬರುವ ಮೊದಲೇ ತಿಳಿಸ್ಕೊಡ್ಲಿಕ್ಕೆ ಕೂಡ ತೀರ್ಮಾನ ಮಾಡ್ತಿದ್ದಾರೆ. ಮತ್ತು ಸ್ವತಃ ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಂಕಿ ಅಂಶಗಳನ್ನು ಪಡೆದುಕೊಂಡು ಅವರು ಸಭೆಯಲ್ಲಿ ಮಾತುಕತೆಗೆ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಮಗೆ ಈಗಾಗಲೇ ಬರಗಾಲ ಇರ್ತಕ್ಕಂಥದ್ದು, ಮಳೆ ಇಲ್ಲ. ಹಾಗಾಗಿ ಎಲ್ಲೊಂದು ಕಡೆ ತಮಿಳುನಾಡಿಗೆ ಸದ್ಯದ ಪರಿಸ್ಥಿತಿ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತು ವಾಸ್ತವಾಂಶ ಅಂಕಿ ಅಂಶಗಳನ್ನ ಮುಂದಿಟ್ಟು ವಿಜಯರವ್ರನ್ನ ಮನವೊಲಿಸಲಿಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಮೇಕೆದಾಟು ಯೋಜನೆಗೆ ವಿರೋಧ ಮಾಡ್ತಿರ್ತಕ್ಕಂಥದ್ದು. ವೇಸ್ಟ್ ಆಗ್ತಕ್ಕಂಥ ನೀರು ಅಂದರೆ ಪೋಲಾಗ್ತಕ್ಕಂಥ ನೀರು, ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚುವರಿ ನೀರನ್ನು ತಡೆ ಹಿಡಿಯುವಂಥ ಯೋಜನೆಯೇ ಮೇಕೆದಾಟು ಯೋಜನೆ. ಅದು ಕೂಡ ಅದು ಕುಡಿಯುವ ನೀರಿಗಾಗಿ ಮಾಡ್ತಕ್ಕಂಥ ಯೋಜನೆ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಆದರೆ ತಮಿಳುನಾಡು ವಿರೋಧವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಆದರೆ ಈ ಮೇಕೆದಾಟು ಯೋಜನೆ ಮಾಡ್ತಿರ್ತಕ್ಕಂಥ ಕರ್ನಾಟಕದ ಪ್ರದೇಶದಲ್ಲಿ ಮತ್ತು ಕರ್ನಾಟಕದ ಗಡಿ ಪ್ರದೇಶದಲ್ಲಿ, ಹಾಗಾಗಿ ತಮಿಳುನಾಡು ಯಾಕೆ ವಿರೋಧಿಸುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಸಂಬಂಧಪಟ್ಟಾಗ ಈಗಾಗಲೇ DPR ಕೂಡ ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ವಿಜಯ್ರವರಿಗೆ ಮುಖ್ಯಮಂತ್ರಿಗಳು ಯಾಕೆ ಮೇಕೆದಾಟು ಯೋಜನೆಯನ್ನು ಮಾಡ್ತಾ ಇದ್ದೀವಿ, ಇದರ ಉದ್ದೇಶ ಏನು, ಮತ್ತು ವೇಸ್ಟ್ ಆಗ್ತಕ್ಕಂಥ ನೀರನ್ನು ನಾವು ಅದನ್ನು ತಡೆ ಹಿಡಿದು ಆ ಕುಡಿಯುವ ನೀರಾಗಿ ನಾವು ಬಳಕೆ ಮಾಡಲಿಕ್ಕೆ ನಾವು ಮಾಡ್ತಕ್ಕಂಥ ಯೋಜನೆ ಅಂತೇಳಿ ಅವರಿಗೆ ಕನ್ವಿನ್ಸನ್ನು ಮಾಡ್ತಿದ್ದಾರೆ. ಜೊತೆಗೆ ಕಾವೇರಿ ವಿವಾದ ಆಯಿತು, ಮೇಕೆದಾಟು ಯೋಜನೆ ವಿಚಾರ ಆಯಿತು. ಇದರ ನಡುವೆ ತಮಿಳುನಾಡು ಮತ್ತು ಕರ್ನಾಟಕ ಸೇರಿ ಉಭಯ ರಾಜ್ಯಗಳು ಹೊಸದಾಗಿ ಏನೆಲ್ಲ ಯೋಜನೆಗಳನ್ನು ಸೌಹಾರ್ದಯುತವಾಗಿ ಅನುಷ್ಠಾನ ಮಾಡ್ಬೋದು, ಹೊಸ ಯೋಜನೆಯನ್ನು ರೂಪಿಸ್ಬೋದು, ಈ ಎಲ್ಲದರ ಬಗ್ಗೆ ಕೂಡ ಸಾಧಕ ಬಾಧಕಗಳ ಬಗ್ಗೆ ಮಹತ್ವದ ಚರ್ಚೆ ಆಗ್ತಿದೆ. ಆ ಮುಖಾಂತರ ವಿಜಯರವರು ಅದು ಕಾವೇರಿ ನದಿ ನೀರು ವಿವಾದ ವಿಚಾರ ಇರ್ಬೋದು, ಅಥವಾ ಮೇಕೆದಾಟು ಯೋಜನೆಯ ವಿಚಾರ ಇರ್ಬೋದು, ಅಥವಾ ಇತರೆ ವಿಚಾರಗಳಿರ್ಬೋದು. ಆದರೆ ಅಲ್ಲಿ ಮಾತುಕತೆ ಸಕ್ಸಸ್ ಆಗುತ್ತೋ ಬಿಡುತ್ತಾ ಗೊತ್ತಿಲ್ಲ. ಆದರೆ ಒಂದು ಮಹತ್ವದ ಹೆಜ್ಜೆಯನ್ನು ಎರಡೂ ಮುಖ್ಯಮಂತ್ರಿಗಳು ಇಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ದೇಶಕ್ಕೆ ಇದು ಮಾದರಿ ಆಗ್ತಿರ್ತಕ್ಕಂಥದ್ದು. ಎಲ್ಲವನ್ನೂ ಕೂಡ ನಾವು ಕೋರ್ಟ್ ಮುಖಾಂತರ ವ್ಯಾಜ್ಯವನ್ನು ಮಾಡ್ಕೊಂಡು ಹೋದರೆ ಇದು ಬಗೆಹರಿಯಲ್ಲ ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡ್ತಕ್ಕಂಥದ್ದು, ಮತ್ತು ಮಾತುಕತೆಯ ಮುಖಾಂತರ ಎಲ್ಲವನ್ನೂ ಬಗೆಹರಿಸಬಹುದು ಎಂಬ ಒಂದು ಸಂದೇಶವನ್ನು ಮತ್ತು ಆಶಾದಾಯಕವಾದಂಥ ಬೆಳವಣಿಗೆ ಕೂಡ ಇದು ಅಂತಲೇ ಹೇಳಲಾಗ್ತದೆ. ಒಟ್ಟಾರೆ ವಿಜಯ್ರವರು ಖುದ್ದು ಅವರೇ ಬೆಂಗಳೂರಿಗೆ ಬರ್ತಿದ್ದಾರೆ. ನಮ್ಮ ನಡುವಿನ ಎರಡೂ ರಾಜ್ಯಗಳ ನಡುವಿನ ವ್ಯಾಜ್ಯಗಳ ಬಗ್ಗೆ ಸ್ವತಃ ಎರಡೂ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡ್ತಿದ್ದಾರೆ. ಸೌಹಾರ್ದಯುತ ಮಾತುಕತೆಯನ್ನು ಮಾಡಲಿದ್ದಾರೆ. ಸಾಧಕ ಬಾಧಕಗಳಿಗೆ ಮಾತುಕತೆಯನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಎರಡೂ ಮುಖ್ಯಮಂತ್ರಿಗಳು ಕುಳಿತು ಜನರ ಹಿತಕ್ಕಾಗಿ ಎರಡೂ ರಾಜ್ಯಗಳ ರೈತರು ಮತ್ತು ಜನರ ಹಿತದ ದೃಷ್ಟಿಯಿಂದ ಒಂದಷ್ಟು ಮಾತುಕತೆ ಫಲಪ್ರದವಾಗಲಿ ಅನ್ನೋದು ಕೂಡ ನ್ಯೂಸ್18 ಕನ್ನಡದ ಆಶಯ ಕೂಡ ಹೌದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.